ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐ ಆಮ್ ವೀರು ಆ್ಯಂಡ್ ವೆಲ್ಕಮ್ ಟು ದಿ ಡೂ ಆರ್ ಡೈ ಚಾನಲ್. ಇವನೇನಪ್ಪ ಡೂ ಆರ್ ಡೈ ಚಾನಲ್ ಅಂತ ದೇವಸ್ಥಾನ ತೋರಿಸ್ತಿದ್ದಾನೆ ಅನ್ಕೋಬೇಡಿ. ಇದೇ ನನ್ನ ಫಸ್ಟ್ ವಿಡಿಯೋ. ಸೊ ನಮ್ಮ ಮಮ್ಮಿ ಹೇಳಿದ್ಲು, ಫಸ್ಟ್ ಏನೇ ಸ್ಟಾರ್ಟ್ ಮಾಡ್ತೀಯಾ ದೇವ್ರ ಗುಡಿಯಿಂದ ಸ್ಟಾರ್ಟ್ ಮಾಡಿ ಮಗನೇ, ಆಮೇಲೆ ಇದು ಮಾಡೋ ಅಂತ ಹೇಳಿದ್ಲು. ಅದಕ್ಕೆ ಫಸ್ಟ್ ಅಂಬದೇವ್ ಗುಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಏನ್ ನಿಮ್ಮೂರಲ್ಲಿ ಗುಡಿಲಿಲ್ಲನಪ್ಪ ಅಂತ. ಇದಾವೆ, ಬಟ್ ಅಷ್ಟೊಂದು ಫೇಮಸ್ ಇಲ್ಲ ಅಂಡ್ ವಿಶೇಷತೆ ಏನು ಇಲ್ಲ. ಸೊ ಈ ಗುಡಿ ತುಂಬಾ ಫೇಮಸ್ ಇದೆ ಅಂಡ್ ವಿಶೇಷತೆ ಗುಡಿ ಇದೆ. ಅಂಡ್ ಬಹಳ ಜನಕ್ಕೆ ಈ ಗುಡಿಯ ವಿಶೇಷತೆ ಏನು ಗೊತ್ತಿಲ್ಲ. ಸುಮ್ನೆ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ, ನೋಡ್ತಾರೆ ಅಷ್ಟೇ. ಸೊ ಇದ್ರ ವಿಶೇಷತೆ ಏನು, ಏನ್ ಕತೆ ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಅದಕ್ಕಿಂತ ಹೇಳೋ ಮುಂಚೆ ಫಸ್ಟ್ ಈ ಗುಡಿ ನಾವು ದರ್ಶನ ಮಾಡ್ಕೊಂಡು ಬರೋಣ, ಆಮೇಲೆ ಇದ್ರ ಬಗ್ಗೆ ಹೇಳೋಣ. ಓಕೆ, ಅಂಬದೇವಿ ದರ್ಶನ ಆಯ್ತು ತಾನೆ. ಈಗ ಅಂಬದೇವಿ ಕತೆ ಹೇಳ್ತೇನೆ, ಎಲ್ಲಿಂದ ಬಂದ್ರು ಏನ್ ಕತೆ ಅಂತ. ಸುಮಾರು 300-400 ವರ್ಷಗಳಿಂದ ಒಬ್ಬ ದೇವತೆ ಈ ಪವಿತ್ರವಾದ ಸ್ಥಳದಲ್ಲಿ ಬಂದು ಇದ್ಲಂತೆ, ಬಂದು ಇಳಿದ್ಲಂತೆ. ಅವಾಗ ಇಲ್ಲಿದ್ದ ರಾಕ್ಷಸರು ಆಕಿನ ಕಾಡಿಸ್ತಾ ಇದ್ರಂತೆ, ಚುಡಾಯಿಸ್ತಾ ಇದ್ರಂತೆ. ಆ ದೇವತೆ ನೋಡಕ್ಕೆ ತುಂಬಾ ಸುಂದರವಾಗಿದ್ಲಂತೆ. ಅದಕ್ಕಾಗಿ ಆ ರಾಕ್ಷಸರು ನನ್ ಮದುವೆ ಆಗ್ತೀಯಾ ಹಂಗ ಹಿಂಗ ಅಂತ ಚುಡಾಯಿಸ್ತಾ ಇದ್ರಂತೆ. ಆಗ ಅಮ್ಮ ಹೇಳ್ತಿದ್ದಂತೆ, ಬೇಡಪ್ಪ, ನನ್ ಸವಸ ನಿಮ್ಗೆಲ್ಲ ಯಾಕೆ, ಸುಮ್ನೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ಲಂತೆ. ಈಗಿನ ಮಕ್ಕಳು ರಾಕ್ಷಸರು ಅದನ್ನೆಲ್ಲ ಲೆಕ್ಕಿಸದೆ ಬರೀ ಚುಡಾಯಿಸೋದು, ಇದು ಮಾಡೋದು, ಆ ತರ ಮಾಡ್ತಿದ್ರಂತೆ. ಒಂದು ದಿವಸ ತನ್ನ ನಿಜವಾದ ಸ್ವರೂಪನ ತೋರಿಸಿ ಉಗ್ರ ರೂಪ ತಾಳಿ ಅವ್ರನ್ನೆಲ್ಲ ಸಂಹಾರ ಮಾಡಿದ್ಲಂತೆ. ಸಂಹಾರ ಮಾಡಿದ್ಮೇಲೆ ಏನ್ ಮಾಡಿದ್ಲು, ಸಂಹಾರ ಮಾಡಿದ್ಮೇಲೆ ಗುಡ್ಡದ ಮೇಲೆ ಹೋಗಿ ಕುಂತ್ಲಂತೆ. ಸಂಹಾರ ಮಾಡಿದ್ಮೇಲೆ ಗುಡ್ಡದ ಮೇಲೆ ಹೋಗಿ ಕುಂತಂತೆ. ಆಗ ಇಲ್ಲಿ ಊರಿನ ಜನ ನೋಡಿ, ಅಮ್ಮ ತಾಯಿ ನೀನು ಯಾರಮ್ಮ ಏನಮ್ಮ ಅಂತ ಪ್ರಶ್ನೆ ಮಾಡಿದ್ರಂತೆ. ಆಗ ಆ ದೇವತೆ ತನ್ನ ನಿಜವಾದ ಸ್ವರೂಪವನ್ನು ತೋರಿಸಿದ್ರಂತೆ. ಆಗ ಇಲ್ಲಿ ಸುತ್ತಮುತ್ತಲಿನ ಜನ, ಸೋಮಲಾಪುರದ ಜನ ಅಂಡ್ ಗೊಬ್ಬರಕಲ್ ಜನ, ಅಮ್ಮ ತಾಯಿ ನಮ್ಮ ಊರ್ ಬಿಟ್ಟು ಎಲ್ಲಿ ಹೋಗ್ಬಿಡಮ್ಮ, ಇಲ್ಲೇ ಇರು ಅಂತೇಳಿ ಹೇಳಿದ್ರಂತೆ. ಅವಾಗ ಅಮ್ಮ ತಾಯಿ ಇಲ್ಲೇ ಇದ್ದು ವಾಸ ಮಾಡಿದ್ಲಂತೆ. ಅದಕ್ಕಾಗಿ ಸೋಮಲಾಪುರದ ಜನ, ಈ ಗೊಬ್ಬರಕಲ್ ಜನ ಅಂಬದೇವಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ಇವಾಗ ನಾವು ಅಲ್ಲಿ ನೋಡಿದ್ವಲ್ಲ, ಆಕ್ಚುಲಿ ಅದು ಮೂರ್ತಿ ಅಷ್ಟೇ. ನಿಜವಾದ ಅಂಬಮ್ಮ ಮೂರ್ತಿ ಎಲ್ಲಿದೆ ಏನ್ ಕತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಜಸ್ಟ್ ರೈಟ್, ನಾನು ನಿಜವಾದ ಅಂಬ ಮೂರ್ತಿ ಎಲ್ಲಿ ಇರೋದಂತ ಈಗ ತೋರಿಸ್ತೀನಿ ನೋಡಿ. ಜಸ್ಟ್ ರೈಟ್, ಇದೆ ನಿಜವಾದ ಅಂಬ ಮೂರ್ತಿ ಇರೋದು. ಇದು ಒಳಗ ಇದು ಕಾಲಚಕ್ರ ಇದೆ. ಕಾಲಚಕ್ರ ಅಂಡರ್ಗ್ರೌಂಡ್ನಾಗ ನಿಜವಾದ ಅಂಬಮ್ಮನೆ ಇರೋದು ಮೂರ್ತಿಯಾಗಿ ಇದಾಗ್ಯಾಳ. ಇನ್ನು ಅಂಬದೇವಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಪೂರ್ತಿ ಅಂಬದೇವಿ ಗುಡಿ ಎಲ್ಲ ರೆಡಿ ಆದ್ಮೇಲೆ ಯಾವ ತರ ಆಗುತ್ತೆ ಅಂತ ಒಂದು ಮ್ಯಾಪ್ ತೋರಿಸ್ತೀನಿ ನೋಡಿ, ಬ್ಲೂ ಪ್ರಿಂಟ್ ನೋಡಿ. ಈ ತರ ಎಲ್ಲ ಅಂಬದೇವಿ ದೇವಸ್ಥಾನ ರೆಡಿ ಆದ್ರೆ ಪೂರ್ತಿ ಈ ತರ ಆಗುತ್ತೆ. ನಮ್ಮ ಹುಡುಗಿ ಹೇಳಿದ್ನಲ್ಲ, ಅದೇ ಅಂಬದೇವಿ ನಿಜವಾದಿರೋದು. ಅಲ್ಲಿ ಯಾಕೆ ಇದಾರೆ ಅಂದ್ರೆ, ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ತಾಯಿ ಎಲ್ಲರೂ ಕೇಳಿದ್ಮೇಲೆ ಅಂಬದೇವಿ ಒಳಗಡೆ ಹೋದ್ಲಂತೆ. ಅದೇ ಅಲ್ಲಿ ಒಳಗಡೆ ಇರೋದು. ಅದು ತುಂಬಾ ಒಳಗಡೆ ಇದೆ. ಆ ಸುರಂಗ ಮಾರ್ಗ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟ್, ಅದೇ ಅಲ್ಲಿಂದ ಮತ್ತೆಲ್ಲಪೆ ಇಲ್ಲಿ ಕಾಣ್ತಿದಿಲ್ಲ ನಿಮ್ಗೆ, ಇದೆ. ಇದ್ರ ಒಳಗಡೆಯಿಂದನೇ ಹೋಗ್ಬೇಕು. ಬಟ್ ಇದ್ರ ಒಳಗಡೆ ಹೋಗಕ್ಕೆ ಯಾರಿಗೆ ಅಲೋ ಇಲ್ಲ, ಓನ್ಲಿ ಅಫಿಷಿಯಲ್ಸ್ ಮಾತ್ರ. ಅಂಡ್ ಒಳಗಡೆ ಹೋಗಕ್ಕೆ ತುಂಬಾ ಧೈರ್ಯ ಬೇಕು. ಅಂಡ್ ಸ್ವಾಮೀಜಿಗಳು ಒಬ್ಬರೇ ಹೋಗಕ್ಕೆ ತುಂಬಾ ಭಯ ಪಡ್ತಾರಂತೆ. ಆ ತರ ಇದೆ ಅಂತೆ ಪ್ಲೇಸ್. ಅಂಬಾದೇವಿ ದರ್ಶನ ಆಯ್ತು ತಾನೆ. ಅಂಡ್ ಅಂಬಾದೇವಿ ಹಿಸ್ಟ್ರಿ ಬಗ್ಗೆ ನಿಮ್ಗೆ ಕೂಡ ಗೊತ್ತಾಯ್ತು. ನನಗೆ ಗೊತ್ತಿದ್ದ ಹಿಸ್ಟ್ರಿ ಮಾತ್ರ ಹೇಳಿದೀನಿ, ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಎಷ್ಟು ಗೊತ್ತೋ ಅಷ್ಟು ಹೇಳಿದೀನಿ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇಂಥ ಪವಿತ್ರವಾದ ಸ್ಥಳದಲ್ಲಿ ಇದ್ವಿ. ಸೊ ಅದಕ್ಕೆ ಒಂದು ಪವಿತ್ರವಾದ ಮಾತುಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಬರ್ತಾ ನಮ್ಮ ಇಂಡಿಯನ್ಸ್ ಹೇಗ್ ತಯಾರಾಗ್ತಿದ್ರಂದ್ರೆ, ಬರ್ತಾ ರಾಜನ್ ಕುದ್ರೆ ಕತ್ತಾಗುತ್ತೆ ನೋಡಿ, ಆ ತರ ಆಗ್ತಿದ್ರೆ. ಯಾಕೆ ಬಿ ಡೈಲಾಗ್ ಹೇಳ್ತಾ ಇದ್ರೆ ಅಂದ್ರೆ ಹೇಳ್ತೀನಿ ಕೇಳಿ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್,
ಬರೀ ಬಡದಾಡ್ಕೊಂಡೆ ಸಾಯ್ದಾಯ್ತಲಿ. ನಾವೆಲ್ಲ ಒಂದೇಲಿ. ಹಾ, ಯಾರೆಲ್ಲ ಈ ಪೊಲಿಟಿಷಿಯನ್ಸ್ ಮಾತು ಅಸ್ಸಲು ನಂಬಕ್ ಹೋಗ್ಬಿಡ್ರಿ. ಪೊಲಿಟಿಷಿಯನ್ಸ್ ಮಾತು ಅಸ್ಸಲು ನಂಬೇಡಿ. ಅವ್ರು ತಮ್ಮ ಲಾಭಕ್ಕಾಗಿ ನಮ್ಮನ್ನ ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಅವ್ರು ಎಲ್ಲರೂ ಒಂದೇ. ತಮ್ಮ ಎಲೆಕ್ಷನ್ ಟೈಮಲ್ಲಿ ನೋಡ್ಬೇಕು, ಅವ್ರನ್ನ ಇವ್ರು ಬೈಕಂಡೆ, ಇವ್ರು ಅವ್ರನ್ನ ಬೈಕಂಡೆ. ಬಟ್ ಒಂದು ಟೈಮ್ ಬಂದಾಗ ಸಮ್ಮಿಶ್ರ ಸರ್ಕಾರ ಮಾಡಿದಾರೆ ತಾನೇ, ನಮ್ಮನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ನಾವು ಬದಲಾಗಬೇಕು. ಇಲ್ಲಿ ಎಲ್ಲವೂ ಒಂದೇ. ಯಾವನು ಹಿಂದೂ ಇಲ್ಲ, ಯಾವನು ಮುಸ್ಲಿಂ ಇಲ್ಲ, ಯಾವನು ಕ್ರಿಶ್ಚಿಯನ್ಸ್ ಇಲ್ಲ. ನಾವೆಲ್ಲ ಭಾರತೀಯರು. ಅದನ್ನ ನೆನಪಿಟ್ಕೊಂಡ್ರೆ ಅವಾಗ ಮಾತ್ರ ನಾವು ಉದ್ಧಾರ ಆಗಕ್ಕೆ ಸಾಧ್ಯ. ಕೆಲವು ಜನ ಏನಂತಾರೆ, ಸುಮ್ಮನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾರೆ. ಹಾಗಂತ ನಾನು ಜೈ ಶ್ರೀರಾಮ್ ಅನ್ನೋದು ತಪ್ಪಂತ ಹೇಳ್ತಾ ಇಲ್ಲ. ಸುಮ್ಮನೆ ಜೈ ಶ್ರೀರಾಮ್ ಅಂದ್ರೆ ರಾಮರಾಜ್ಯ ಆಗುತ್ತಾ? ಆಗಲ್ಲ. ಶ್ರೀರಾಮನ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ರಾಮರಾಜ್ಯ ಆಗಕ್ಕೆ ಸಾಧ್ಯ. ಆ ಶ್ರೀರಾಮನ ಗುಣಗಳನ್ನು ಏನಂತ ಹೇಳ್ತೀನಿ ಕೇಳ್ಬಿಡ್ರಿ ಫಸ್ಟ್. ಆ ಶ್ರೀರಾಮ ಯಾವತ್ತೂ ಸುಳ್ಳು ಹೇಳಿಲ್ಲ. ಇವರು ಶ್ರೀರಾಮನ ಪಕ್ಷದವರು ಬಾಯಿ ತೆಗೆದ್ರೆ ಸುಳ್ಳು. ಎಷ್ಟು ಸುಳ್ಳು ಹೇಳ್ಬೇಕು. ಈ ಬ್ಲಾಕ್ ಮನಿ ಎಲ್ಲ ತಂದ್ರಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಲ್ಲ. ಬರೀ ಇಂಥವೇ, ಬರೀ ಪುಂಗದೆ ಆಯ್ತು ಅವ್ರದ್ದೆಲ್ಲ. ಆಮೇಲೆ ಇನ್ನೊಂದು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಿಲ್ಲ ಶ್ರೀರಾಮ. ಇವರು ಏನೇನು ಮಾಡ್ತಾರೋ ಆ ದೇವ್ರಿಗೆ ಗೊತ್ತು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಕೊಡ್ತಾನೆ. ಅದು ಅಣ್ಣ ಆಗಿರಲಿ, ತಂದೆ ಆಗಿರಲಿ, ಯಾರೇ ಆಗಿರಲಿ ಶಿಕ್ಷೆ ಕೊಡ್ತಾನೆ. ಇವ್ರೇನು ಮಾಡ್ತಾರೆ, ಶ್ರೀರಾಮ ಅನ್ನೋ ಪಾರ್ಟಿಗಳು ಬೇರೆ ಪಾರ್ಟಿಯಲ್ಲಿ ಇದ್ದು ಅಲ್ಕಟ್ ಕೆಲಸ ಮಾಡಿ ಬಂದ್ರು ಕೂಡ ಇವ್ರು ಬಂದು ಪಾರ್ಟಿಯಲ್ಲಿ ಸೇರ್ಬಿಟ್ರೆ ಅವ್ರಿಗೆ ಫುಲ್ ಕ್ಲೀನ್ ಶೀಟ್. ಅವ್ರ ಮೇಲೆ ಯಾವುದೇ ಕೇಸ್ ಇರಲ್ಲ. ಆ ಥರ ಮಾಡ್ತಾರೆ. ಒಂದು ಆ ಶ್ರೀರಾಮ ಎಲ್ಲ ಜಾತಿ ಧರ್ಮ ಎಲ್ಲರನ್ನೂ ಒಂದೇ ಥರ ನೋಡ್ತಿದ್ನ. ಯಾರು ಹೆಚ್ಚು ಕಡಿಮೆ ಕೀಳು ಮಾಡ್ತಿದ್ದಿಲ್ಲ. ಇವರು ಬರೀ ಹಿಂದೂ ಮುಸ್ಲಿಂ ಅಂತ ತರೋದು, ಜಗಳಿಡೋದು, ಇದು ಮಾಡೋದು, ಬರೀ ಇದೇ ಆಗಿತ್ತು. ತಮ್ಮ ಲಾಭಕ್ಕಾಗಿ ನಮ್ಮನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ನಾವು ಶರಣರಾಗಬೇಕು ಬದಲಾಗಿ. ನನಗೆ ಗೊತ್ತು ಇವಾಗ ಕೆಲವು ಜನ ಏನಪ್ಪ ಬರೀ ಒಂದೇ ಪಾರ್ಟಿ ಬಗ್ಗೆ ಮಾತಾಡ್ತೆ, ಇನ್ನೊಂದು ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತೀನಿ ಗುರು. ಎಲ್ಲ ಪಾರ್ಟಿ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ಪಾರ್ಟಿ ಬಗ್ಗೆ ಹೇಳ್ತೀನಿ ಕೇಳಿ. ಅವ್ರು ಬರೀ ಪಾರ್ಟಿ ಫ್ರೀ ಕೊಡ್ತೀನಿ ಅವ್ರ ಅಪ್ಪನ ಮನೆ ಅದೇನು ಕೊಡ್ತಾನೆ. ಆಗಿದ್ರೆ ಮಾತ್ರ ಫ್ರೀ ಕೊಟ್ಟಾಗತ್ತೆ. ನಮ್ಮ ದುಡ್ಡು ನಮಗೆ ಕೊಡಕತ್ತಾರ. ನಾವು ಕಟ್ಟಿರೋ ಟ್ಯಾಕ್ಸ್ ರೀ. ಇವಾಗ ಅದು ಇದು ಫ್ರೀ ಮಾಡಿದ್ರು. ಬಸ್ ಚಾರ್ಜ್ ಏರಾಯ್ತು, ಹಾಲಿನ ಪ್ಯಾಕೆಟ್ ಎಷ್ಟೈತೆ, ಎಣ್ಣೆ ಪ್ಯಾಕೆಟ್ ಎಷ್ಟೈತೆ, ಪೆಟ್ರೋಲ್ ರೇಟ್ ಎಷ್ಟಾಗೈತೆ. ಏನ್ ಮಾಡಿದ್ರೆ ಜಾಸ್ತಿ ರೇಟ್ ಸಿಕ್ತನ, ಈ ಕಡೆ ಕೈಯಾಗ ಕೊಡೋದು, ಈ ಕಡೆ ಕೈಯಾಗ ಇಸ್ಕೊಳ್ಳೋದು. ಫ್ರೀ ಕೊಟ್ಟಾಗ ಏನಾಗುತ್ತೆ? ನಮಗೆ ಸ್ವಾಮೀಜಿ ಹೇಳ್ತೀನಿ ನೋಡ್ರಿ, ಇಂಥವೆಲ್ಲ ಫ್ರೀ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಎಜುಕೇಶನ್ ಅಂಡ್ ಒಳ್ಳೆ ಹಾಸ್ಪಿಟಲ್. ಇದು ಬೇಕಾಗಿರೋದು ನಮಗೆ. ಇದೇ ಅವಶ್ಯಕತೆ. ಸುಮ್ಮನೆ ಜೈ ಶ್ರೀರಾಮ್ ಅಂದ್ರೆ ರಾಮರಾಜ್ಯ ಆಗಲ್ಲ. ಶ್ರೀರಾಮನ ಗುಣಗಳನ್ನು ಬೆಳೆಸಬೇಕು. ಆಗಿದ್ರೆ ಮಾತ್ರ ರಾಮರಾಜ್ಯಕ್ಕೆ ಆಗೋದು. ನಮಗೆ ಫ್ರೀಗಿ ಬೇಕಾಗಿಲ್ಲ. ಒಳ್ಳೆ ಎಜುಕೇಶನ್, ಒಳ್ಳೆ ಹಾಸ್ಪಿಟಲ್ ಬೇಕು. ಇದು ಬೇಕು. ಅಂಡ್ ಇವೆಲ್ಲ ಎದಕ್ಕೆ ಹೇಳ್ತಕ್ಕಂತೀನಿ ಅಂದ್ರೆ, ಪವಿತ್ರವಾದ ಸ್ಥಳದಲ್ಲಿ ಇದೀನಿ. ಸೊ ಪವಿತ್ರವಾದ ಮಾತುಗಳನ್ನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಇಷ್ಟಾದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ. ಐ ಆಮ್ ಹರ್ಟ್ ಆಗಿದೆ, ಸಾರಿ. ಬಟ್ ಇದೇ ಫ್ಯಾಕ್ಟ್, ಅರ್ಥ ಮಾಡ್ಕೊಳ್ಳಿ ಬದಲಾಗಿ. ಅಂಡ್ ಸುತ್ತಮುತ್ತ ಗುಡಿಗಳು, ಟೆಂಪಲ್ ಇದಾವೆ, ಅದನ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವ್ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ, ನನಗೆ ಗೊತ್ತು. ಬನ್ನಿ ಹೋಗೋಣ. ಇದೇ ಸಿದ್ದಪ್ಪ ತಾತನವ್ರ ಗವಿ. ಇಲ್ಲೇ ಅವ್ರ ಲಿಂಗೈಕ್ಯ ಆಗಿದ್ದು. ಲಿಂಗೈಕ್ಯ ಅಂದ್ರೆ ಜೀವಂತ ಸಮಾಧಿ ಆಗಿದ್ದು. ಅದು ಯಾವಾಗಂದ್ರೆ 6ನೇ ತಾರೀಕು 2ನೇ ತಿಂಗಳು 2003 ಇಲ್ಲೇ ಆಗಿದ್ದು. ಅಂಡ್ ಒಳಗಡೆ ಹೇಗಿದೆ ಬನ್ನಿ ನೋಡೋಣ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನಂತ. ಬನ್ನಿ. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಬಾಬೆ ಸಿದ್ರ ಅಣ್ಣ ಒಳಗಡೆ ಬನ್ನಿ. ಇದೇ ಮೆಟ್ಲು ಕೆಳಗಡೆ ಇರೋದು, ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಕರೆಕ್ಟ್ ಟೈಮ್ ಕರೆಕ್ಟ್ ಬಂತ. ಬಾಬಿ ಸರ್ ಇದೆ ನೋಡಿ ಒಳಗೆ. ಸಿದ್ದಪ್ಪ ಮತ್ತು ತಾತನವರು ಜೀವಂತ ಸಮಾಧಿ ಇದೆ, ಇಲ್ಲೇ ಕಟ್ಟಿದ್ದು. ಬಾಬಿ ಅಲ್ಲಿರೋ ಶೇಖರ ಬಾರಿ ಬಾ. ಇದೆ ನೋಡಿ ಜೀವಂತ ಸಮಾಧಿ ಆಗಿದ್ದು ಸಿದ್ದಪ್ಪ ತಾತನವರು. ಇದೆ ದೇವಸ್ಥಾನ. ಅವ್ರ ಫೋಟೋ ಇದು. ಅವ್ರ ಡೇಟ್ ಆಫ್ ಬರ್ತ್ ಲಿಂಗೈಕ್ಯ ಜೀವಂತ ಸಮಾಧಿ ಆಗಿದ್ದು ಕೂಡ ಬರ್ತಿದ್ರು ನೋಡಿ. 6ನೇ ತಾರೀಕು 12ನೇ ತಿಂಗಳು 2003 ಇದು 2020 ಅಂಡ್ ಅವ್ರು ಬಳಸ್ತಿದ್ದ ಚಪ್ಪಲಿ, ಶಂಕುಗಳು ಅಂಡ್ ಅದು ಗಿಟಾರ ಏನಂತಪ್ಪ ನನ್ಗೆ ಗೊತ್ತಿಲ್ಲ, ತಂಬೂರಿ ಅಲ್ಲಿ ಇದೆ ನೋಡಿ. ಅದು ಇದೆ ನೋಡಿ, ನೋಡಿದ್ರಿ ತಾನೆ ಹೇಗಿದೆ ನೋಡಿದ್ರಲ್ವಾ ಹೇಗಿದೆ ಏನ್ ಕತೆ ಅಂತ. ಅಂಡ್ ಈಗ ಹೋಗ್ತಾ ಇದ್ವಿ. ಓ ದೇವ್ಡ, ಇದೆ ನೋಡಿ ಸಿದ್ದಪ್ಪ. ಅದು ಹೇಗಿತ್ತು ಏನ್ ಕತೆ ಅಂತ ನೀವ್ ಹೇಳ್ಬೇಕು. ಅಂಡ್ ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲಿ ಉಡಾ ಅಂತ ಊರಿದೆ, 2 ಕಿಲೋಮೀಟರ್. ಅಂಡ್ ಅಲ್ಲಿ ಬೀರೇಶ್ವರ ಒಂದು ಟೆಂಪಲ್ ಇದೆ. ಅಂಡ್ ತುಂಬಾ ಚೆನ್ನಾಗಿದೆ. ಅಂಡ್ ಅದು ಗುಡ್ಡದ ಮೇಲೆ ಇದೆ.
ಅಂಡ್ ಬಟ್ ಅದು ಈವ್ನಿಂಗ್ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಾರ್ನಿಂಗ್ ಕೂಡ. ಈ ಟೈಮಲ್ಲಿ ಬಿಸಿಲಿಗೆ ಹೋದ್ರೆ ಏನ್ ಚೆನ್ನಾಗಿರಲ್ಲ. ಅಂಡ್ ಬಿಸಿಲು ಹೇಗಿರುತ್ತೆ ಏನ್ ಕತೆ ಅಂತ ನಿಮ್ಗೆ ಗೊತ್ತಲ್ವಾ. ಅಂಡ್ ಹೇಳಿ ಕೇಳಿ ಮೊದ್ಲೇ ನಮ್ದು ರಾಯಚೂರು, ಅಂಡ್ ಬಿಸಿಲಿಗೆ ಇನ್ನೊಂದ್ ಹೆಸರೇ ನಮ್ಮೂರು. ಗೊತ್ತಿರ್ತತ್ತಲ್ಲ ಬಿಸಿಲು ನೋಡು ಹೆಂಗೆ ಅಂತ. ಅಂಡ್ ಸಾಯಂಕಾಲ ತೋರಿಸ್ತೀನಿ, ನೋಡ್ತಾರೆ, ವೇಟ್ ಮಾಡ್ತಾರೆ, ಬರ್ತೀನಿ. ಈಗ ನಾವು ಗುಡಾಕ್ ಹೋಗ್ತಾ ಇದೀವಿ. ಅವಾಗ ಹೇಳಿದ್ನಲ್ಲ ನಿಮ್ಗೆ ಬೀರಪ್ಪ ಗುಡ್ಡ ತೋರಿಸ್ತೇನೆ ಅಂತ. ಅಂಡ್ ಇದೇ ದಾರಿ ನೋಡಿ, ನೋಡ್ತಾರೆ ನಾನ್ ನಿಮ್ಗೆ ಹೇಳಿದ್ನ ತಾನೇ, ಅಂಬಮರದಲ್ಲಿ ಪಕ್ಕದಲ್ಲಿ ಉಡ ಅಂತ ಊರಿದೆ, 2 ಕಿಲೋಮೀಟರ್ ಇದೆ. ಅಲ್ಲಿ ಬೀರೇಶ್ವರ ಟೆಂಪಲ್ ಇದೆ, ಅದು ತುಂಬಾ ಚೆನ್ನಾಗಿದೆ ಅಂತ. ಆ ಟೆಂಪಲ್ ಬೇರೆ ಅಲ್ಲ, ಅಲ್ಲಿ ಕಾಣ್ತಿದ್ ನೋಡ, ಅದೇ ಅದಕ್ಕೆ ಹೋಗೋ ದಾರಿನೇ ಇದು ಬೋರ್ಡ್. ಇದು ಬೋರ್ಡ್ ಕಾಣ್ತಿದ್ರಲ್ಲ, ಇದು ಬೋರ್ಡ್ ಕಾಣ್ತಿದ್ರೆ ಇದೇ ದಾರಿಯಲ್ಲಿ ಹಿಂಗ್ ಹೋಗ್ಬೇಕು. ಈಗ ಹೋದ್ರೆ ಇರುತ್ತೆ. ಸಣ್ಣ ನೋಡಿ, ಇದೀಗ ತಾನೇ ಬೀರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಅಂಡ್ ಇಲ್ಲಿ ಕೆಳಗಡೆ ಒಂದು ವಿಗ್ರಹ ಇದೆ, ನಂದಿ ವಿಗ್ರಹ. ಅಂಡ್ ಇಲ್ಲೊಂದು ಗುಡಿ ಇದೆ. ಎದಕ್ಕಿದೆ ಏನ್ ಕತೆ ಅಂತ ನಮ್ಮ ಮಳೆಯನ್ನು ಕೇಳಿ ತಿಳ್ಕೊಳ್ಳೋಣ. ಓಕೆ ಅಪ್ಪಿ ಶ್ರೀಧರ, ಇಲ್ಲೊಂದು ನಂದಿ ವಿಗ್ರಹ ಐತೆ, ಅಲ್ಲೊಂದು ದೇವಸ್ಥಾನ ಇದೆ, ಯಾಕೆ ಹಿಡಿದಾರೆ ಬಿಸ್ರಿ? ಅಣ್ಣ ಇದು ವಿಶೇಷ ಏನಪ್ಪಾ ಅಂತಂದ್ರೆ, ಹ್ಮ್ ಈಗ ಇಲ್ಲಿ ಒಂದು ನಂದಿ ವಿಗ್ರಹ ಕಾಣ್ತಾ ಇದೆ ನಿನಗೆ, ಹಾ ರೈಟ್. ಅಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ ಹಾ ಅಲ್ಲಿ. ಅದು ಯಾಕಪ್ಪ ಅಂದ್ರೆ ಅದಕ್ಕೆಲ್ಲ ವಿಶೇಷ ಏನಂತಂದ್ರೆ, ಹ್ಮ್. ಮೇಲೆ ಇದೆ ಎಲ್ಲ ಮೂರ್ತಿ, ಹ್ಮ್ ಮೂರ್ತಿ ಮೇಲೆ ಇದೆ, ಜನಸಂಖ್ಯೆಗೆ ತೊಂದರೆ ಆಗತ್ತಂತ ಹೇಳಿ ಹ್ಮ್ ಇದನ್ನ ಭೈರಪ್ಪನ ದೇವಸ್ಥಾನ ಒಂದು ತೇರನ್ನ ರೆಡಿ ಮಾಡಿ ಒಂದು ವಿಗ್ರಹ ಕೆಳಗೆ ಇಟ್ಟು ಜನರಿಗೆ ಬರಕ್ಕೆ ಹೋಗಕ್ಕೆ ಅನುಕೂಲ ಆಗ್ಲಿ ಅಂತ ಮೇಲೆ ಅಂದ್ರೆ ನಡೆದಾಗಲ್ಲ ಮುದಿಯವರು ವಯಸ್ಸಾದವರು ದೊಡ್ಡವರು ಬರ್ತಾರ ಅಂತ ಹೇಳಿ ಅದಕ್ಕೆ ಇದು ಮಾಡ್ಕೊಂಡ್ ಇದು ಮಾಡಿದ. ಅದ್ರ ಬದಲು ಜನರಿಗೆ ಎಲ್ಲ ಅನುಕೂಲ ಆಗ್ಲಿ ಅದಕ್ಕೆ ಇದು ಮಾಡ. ಅಲ್ಲಿ ಆ ಕಾಣತ್ತಲ್ಲ, ಯಾವ್ದು ಅಲ್ಲಿ ದೇವಸ್ಥಾನ ಕಾಣುತ್ತೆ ನಿನಗೆ, ಹಾ ಆ ದೇವಸ್ಥಾನದಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಅಲ್ಲಿ ಸಣ್ಣದ ಚಿಕ್ಕದ ಒಂದು ತೇರಿನ ವ್ಯವಸ್ಥೆ ಮಾಡಿ ಜನರಿಗೆ ವ್ಯವಸ್ಥೆ ಮಾಡಿ ಅದಕ್ಕೆ ಜನರು ದೊಡ್ಡದು ಒಂದು ಜಾತ್ರೆ ಮಾಡೋ ತರ ಮಾಡ್ತಾರೆ. ಇದು 12ನೇ ತಿಂಗಳಲ್ಲಿ ಹ್ಮ್ ಇದನ್ನ. ಈಗ ನಾವು ಏನಾದ್ರೂ ದೇವಸ್ಥಾನ ನೋಡಬೇಕಂತಂದ್ರೆ ಮೇಲೆ ಹೋಗಬೇಕು ಪೂರ್ತಿ. ಅಲ್ಲಿ ರಿಯಲ್ ಆಗಿ ದೇವಸ್ಥಾನ ಇದೆ, ಅದ್ರದ್ದು ಸಣ್ಣ ಮೂರ್ತಿ ಸ್ಥಾಪನೆ ಮಾಡಿದಾರೆ ಅಷ್ಟೇ ಇಲ್ಲಿ. ಅದಕ್ಕೆ ಇವೆರಡು ವಿಶೇಷತನ ಇಷ್ಟೇ ಇದೆ ಇಲ್ಲಿ, ಅಷ್ಟೇ. ಮೇಲೆ ಎಲ್ಲ ಇರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ದೊಡ್ಡವರು ವಯಸ್ಸಾದವ್ರಿಗೆ ಅವ್ರಿಗೆ ಏರಕ್ ಆಗಲ್ಲ. ಸೊ ಅದ್ರ ಸಲುವಾಗಿ ಆ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರೆ, ಅಂಡ್ ದೇವ್ರ ಕೂಡ ರಥನ ಕೂಡ ಅಲ್ಲಿ ಮೇಲೆ ತಗೊಂಡೋಗಕ್ ಆಗಲ್ಲ. ಸೊ ಅದಕ್ಕಾಗಿ ಇಲ್ಲೇ ಕೆಳಗಡೆ ಮಾಡಿ ಒಂದ್ ಜಾತ್ರೆ ಇದೆ, ರಥ ಎಳೆದು ಅಂಡ್ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಅದ್ರ ಸಲುವಾಗಿ ಈ ನಂದಿ ವಿಗ್ರಹನ ದೇವಸ್ಥಾನ ಇಲ್ಲಿ ಕಟ್ಟಿದ್ರೆ. ಆ ನಂದಿ ವಿಗ್ರಹ ಯಾಕಂದ್ರೆ ಅಲ್ಲಿ ಶಿವಾಲಯ ದೇವಸ್ಥಾನ ಇದೆ ಅಲ್ಲಿ. ವೆಟ್ ಸಾರಿ. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಅದೇ ಶಿವನ ದೇವಾಲಯ. ಸೊ ಅದಕ್ಕಾಗಿ ಇಲ್ಲಿ ಕಾಣುತ್ತಿರುವ ನಂದಿನ ಸ್ಥಾಪನೆ ಮಾಡಿದ್ದು, ಗೊತ್ತಾಯ್ತಾ? ಈಗ ನಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ ಏರ್ಬೇಕು. ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಇದು ಎಲ್ಲರಿಗೂ ಒಂದು ವಿಶೇಷ ಸೂಚನೆ. ಇಲ್ಲಿ ಒಂದು ಪದ್ಧತಿ ಇದೆ ಅಂತೆ ಈ ಗುಡಿಗೆ ಬರ್ಬೇಕಾದ್ರೆ. ದಯವಿಟ್ಟು ಯಾರು ಮಾಂಸ ಸೇವನೆ ಮಾಡಿ ಬರಬೇಡಿ, ಅಂಡ್ ಕುಡ್ದು ಗಿಡ್ದು ಅಂಡ್ ಯಾವ್ದೇ ಕಾರಣಕ್ಕೂ ಬರಬೇಡಿ. ಯಾಕಂದ್ರೆ ಗೊತ್ತಿಲ್ಲ ಏನೋ ಅಪಾಯ ಆಗುತ್ತಂತೆ ನೋಡಿ. ಈ ಗುಡಿಯ ಪದ್ಧತಿ ಅಂತೆ. ಅದಕ್ಕೆ ದಯವಿಟ್ಟು ಯಾರೇ ಆಗ್ಲಿ ಕುಡಿದು ಚಿಕನ್ ಮಟನ್ ಅಂತ ತಿಂದು ಯಾರು ಬರಕ್ ಹೋಗ್ಬೇಡಿ. ಓಕೆ, ನೀವು ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ಮೆಟ್ಲು ಕಾಣ್ತಿದ್ವಲ್ಲ ನನ್ನಿಂದ, ಆ ಮೆಟ್ಲೇರು ಹೋಗ್ಬೇಕು ನಾವು. ಅಂಡ್ ಟೋಟಲ್ ಎಷ್ಟಿದಾವ ಅಂದ್ರೆ 521 ಮೆಟ್ಟಿಲುಗಳಿದಾವೆ. ಏರೋದಾಗುತ್ತೇನಿಲ್ಲ. ದೇವ್ರೇ ಕಾಪಾಡಿ ಬಿಡಪ್ಪ, ಏರಂಗ್ ಶಕ್ತಿ ಕೊಡು. ಓಕೆ, ಲೆಟ್ಸ್ ಸ್ಟಾರ್ಟ್. ಒಂದನೇ ಮೆಟ್ಲು ಟೈ. ಏರ್ತೀವಿ ಅಂದ್ಬಿಟ್ವಿ, ಬಟ್ ಎಲ್ಲ ಕಡೆಯಿಂದ ಇಳಿತಾ ಇದೆ ಕಡ. ನವರಂದ್ರದಿಂದ ಸೋರ್ತಾ ಇದೆ ನಿಮ್ಮ ಅಪ್ಪು ಆಗ್ತಿರೋರು. ಜಸ್ಟ್ ಎಂಜಾಯ್ ದ ನೇಚರ್ ಗಾಯ್ಸ್. ತೋರಿಸ್ತೇನೆ ನೋಡಿ ಎಂಜಾಯ್ ಹೇಗಿದೆ ಅಂತ.
ಆ್ಯಂಡ್ ಐ ಆಮ್ ಸಾರಿ, ಕೆಲವು ಜನಕ್ಕೆ ಹೊಳೆ ಅಂದರೆ ಗೊತ್ತಾಗಲ್ಲ, ನಮ್ಮ ಸೈಡ್ ಗೊತ್ತಾಗುತ್ತೆ. ಹೊಳೆ ಅಂದರೆ ನದಿ. ಅದು ಅವಾಗ ಕ್ಲಿಯರಾಗಿ ಕಾಣಲಿಲ್ಲಲ್ಲ, ನಿಮ್ಗೆ ಹೀಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆಯಲ್ಲ, ಅದೇ ನದಿ ನೋಡಿ, ಹೊಳೆ. ನಮ್ಮ ಕಡೆ ನೆನಪಿನಾಗ ಇಟ್ಕೊಳ್ಳಿ, ಏನು ಕತೆ ಅಂತ ನಿಮಗೆ ಮೇಲೆ ಹೋದ್ಮೇಲೆ ಹೇಳ್ತೀನಿ. ಮೇಲೆ ಅಂದ್ರೆ ಆ ಮೇಲೆಲ್ಲ ದೇವಸ್ಥಾನದ ಗುಡಿ ಹತ್ರ. ಓಕೆ, ಹಾಂ. ಆಗ ನಿಮಗೆ ನಾನು ನೇಚರ್ ತೋರಿಸಿದ್ನಲ್ಲ, ಅದು ಮಧ್ಯದಿಂದ. ಆ್ಯಂಡ್ ಈಗ ಪೂರ್ತಿ ಟಾಪ್ ಮೇಲಿದ್ದೀವಿ. ಆ್ಯಂಡ್ ನೇಚರ್ ಹೇಗೆ ಕಾಣ್ತಿದೆ ನೋಡಿ. ನದಿ ಅಂದರೆ ಅದೇ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನದಿ. ನಿಮಗೆ ಗೊತ್ತು, ಹೇಳ್ತಾ ಇದ್ದೀನಿ, ಸ್ವಲ್ಪ ನೆನಪು ಇಟ್ಕೊಳ್ಳಿ. ಯಾಕಂತ ಈಗ ಹೇಳ್ತಾ ಇದ್ದೀನಿ, ವಿಶೇಷತೆ ಏನಂತ ಹೇಳ್ತೀನಿ ಅದರದ್ದು. ಓಕೆ, ಲೆಟ್ಸ್ ಗೋ. ಆ್ಯಂಡ್ ಫೈನ್ ಲಾಸ್ಟ್ ಇನ್ನೂ ಒಂದು 4 ಮೆಟಲ್ ಏರ್ಬಿಟ್ರೆ ಆಗ ಇದು ಬಂತು ಕೊನೆಯದಾಗಿ. ಆ್ಯಂಡ್ ಐ ಆಮ್ ಸಾರಿ, ನಾನು ನಿಮಗೆ 521 ಮೆಟಲ್ ಅಂತ ಹೇಳಿದ್ದೆ, ಬಟ್ ಇಲ್ಲಿರೋದು ನಾನು ನಿಮಗೆ 521 ಅಂತ ಹೇಳಿದ್ದೆ, ಬಟ್ ಇಲ್ಲಿರೋದು 525 ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ರಾ, ಕಾಣ್ತಾ ಇದೆ ತಾನೆ 525 ಮೆಟ್ಲು ಅಂತ, ಅದೇ. ಓಕೆ, ಯಾರಿಗೊಂದು ಸಲ ಹೆಲ್ತ್ ಟಿಪ್ಸ್, ಯಾರಾದರೂ ಫ್ಯಾಟ್ ಇದ್ರೆ ಈ ಗುಡಿನ 1-2 ಸತಿ ಏರ್ ಇಳಿದು ಬಿಡ್ರಪ್ಪ. ಹಾಂ, ನಿಮ್ಮದು ಫ್ಯಾಟ್ ಎಲ್ಲ ಕರಿಗೆ ಫುಲ್ ಸ್ಲಿಮ್ ಆಗಿಬಿಡ್ತಾರೆ. ರಿತಿಕ್ ರೋಷನ್ ಥರ ಆಗ್ಬಿಡ್ತಾರೆ ಎಲ್ಲರೂ, ಪವನಪುರಿ ಸ್ಲಿಮ್ ಆಗಿಬಿಡ್ತಾರೆ. ಓಕೆ, ಆ ದೇವಸ್ಥಾನ ಬಂತು, ತೋರಿಸ್ತೀನಿ ನೋಡಿ. ರೈಟ್, ಇಲ್ಲಿ ಕಾಣ್ತಿದ್ದಲ್ಲ, ಇದೇ ಬೀರೇಶ್ವರ ದೇವಸ್ಥಾನ. ಲೆಟ್ಸ್ ಗೋ, ಹೋಗೋಣ ಬನ್ನಿ ಹತ್ರ, ದೇವ್ರ ಹತ್ರ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇದೇ ಕಾಲಭೈರೇಶ್ವರ ಟೆಂಪಲ್. ಇದನ್ನು ನೋಡಕ್ಕೆ 521 ಮೆಟ್ಲು ಇರ್ಬರ್ಬೇಕು. ತೋರಿಸ್ಬೇಕು. ನಾನ್ ನಿಮ್ಗೆ ಅಲ್ಲಿ ಹೇಳ್ತಿದ್ದೆ ತಾನೆ, ನದಿನ ನೆನಪಿನಾಗ ಇಟ್ಕೊಳ್ಳಿ. ನಮ್ಮ ಕನ್ನಡ ನಮ್ಮೂರಿಗೆ ಹೇಳ್ಬೇಕಂದ್ರೆ ಹೊಳೆಯನ್ನ ನೆನಪಿನಾಗ ಇಟ್ಕೊಳ್ಳಿ ಅಂತ. ಯಾಕಂತ ಬನ್ನಿ ತೋರಿಸ್ತೀನಿ, ಹೇಳ್ತೇನೆ ಬನ್ನಿ. ಇದ್ರಲ್ಲಿ ಕಾಣ್ತಾ ಇದಲ್ಲ ಅಣ್ಣ, ಅದರ ಸಲುವಾಗಿ ಹೇಳ್ತಾ ಇದ್ದೆ. ಅದ್ ನೆನಪು ಇಟ್ಕೊಳ್ಳಿ. ಯಾಕೆಂತ ಇಲ್ಲಿ ತೋರಿಸಿದ್ನ ನಿಮಗೆ ನೋಡಿದ್ರಲ್ಲ, ಇದ್ರ ಸಲುವಾಗಿ. ಇದು ಏನಪ್ಪಾ ಅಂದ್ರೆ, ಇದು ಯಾವುದೇ ಟೈಮಲ್ಲಿ ಬರಲಿ, ನೀನು ಯಾವಾಗನ ಬಾ. ಇವಾಗ ಬೇಸಿಗೆ ಕಾಲ ನೋಡಿ, ಅಲ್ಲಿ ನೀರಿದೆ. ಅದು ಎಲ್ಲಿಂದ ಬಂತು ಏನ್ ಕತ್ತೆ, ಅಲ್ಲಿ ಯಾವುದೇ ಟೈಮಲ್ಲೂ ಆ ನೀರ್ ಬತ್ತೋಗಲ್ಲಂತೆ, ಅದೇ ಇರ್ತವೆ. ಆ ಹೊಳೆ ಯಾಕೆ ನೆನಪು ಇಟ್ಕೊಳ್ಳಿ ಅಂತ ಹೇಳಿದಂದ್ರೆ, ನಮ್ಮಂತ ಕಿಡಿಗೇಡಿ ಹುಡುಗರು ಇರ್ತಾರಲ್ಲ, ಅವ್ರು ಇಲ್ಲಿ ಬಂದಿದ್ರಂತೆ ಒಂದ್ ದಿವಸ. ಏನ್ ಮಾಡಿದ್ರಂತೆ, ಇಲ್ಲಿ ಚಂಬ್ ಹಾಕಿದ್ರಂತೆ. ಚಂಬು ಏನೋ ಆಟ ಆಡ್ಬೇಕಾದ್ರೆ ಚಂಬು ಇದು ಮಾಡಿದ್ರಂತೆ. ಆ ಚಂಬು ಇಲ್ಲಿ ಮುಳುಗಿ ಅಲ್ಲಿ ಒಳಗೆ ತೇಲಿತ್ತಂತೆ. ಅದು ಅವ್ರಿಗೆ ಹೆಂಗ್ ಗೊತ್ತಾಯ್ತಂದ್ರೆ, 4-5 ತಿಂಗಳು ಬಿಟ್ಟು ಮೀನ್ ಹಿಡಿಯಕ್ ಹೋಗಿದ್ರಂತೆ ಹೊಳೆಯಲ್ಲಿ. ಆ ಟೈಮಲ್ಲಿ ಅವಾಗ ಇದು ಗಾಣ ಗೀಣ ಆಗ್ಬೇಕಾದ್ರೆ ಅಲ್ಲೇ ನೋಡಿದ್ರಂತೆ. ಅವಾಗ ಅವ್ರ ಚಂಬು ಅಲ್ಲೇ ಇತ್ತಂತೆ. ಅವಾಗ ಗೊತ್ತಾಯ್ತಂತೆ, ಓ ಇಲ್ಲಿಂದ ಒಳಗೆ ಲಿಂಕ್ ಇದೆ ಅಂತ.
ಅದ್ರ ಸಲುವಾಗಿ ನಿಮಗೆ ಹೇಳಿದ್ದು ನಾನು. ಅದ್ರ ನೆನಪಿನಾಗಿಟ್ಕೊಳ್ಳಿ, ಹೊಳೆನ ನೆನಪಿನಾಗಿಟ್ಕೊಳ್ಳಿ, ನದಿಯನ ಅಂತ. ಅದಕ್ಕೆ ಇದು ನೀರಿದೆಯಲ್ಲ ಯಾವುದೇ ಕಾರಣಕ್ಕೂ ಬತ್ತೋಗಲ್ಲಂತೆ. ನೀನು ಯಾವಾಗಾದ್ರೂ ಬಾ, ಈ ನೀರು ಇದ್ದೇ ಇರುತ್ತವೆ. ಓಕೆ, ಬನ್ನಿ ಆಯ್ತಾ. ಇಳಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ತಾ ಇದ್ರಿ, ಬಿದ್ರೆ ಹುಷಾರ. ಬಾಪೆ ಇಲ್ಲೇ ಒಬ್ಬ ಸ್ವಾಮೀಜಿ ತಾತ 3 ವರ್ಷ ತಪಸ್ ಕುಂತಿದ್ರಂತೆ. ಅದು ಯಾಕೆಂದ್ರೆ ಇಲ್ಲಿ ನಿಧಿ ಇದೆ ಅಂತೆ. ಸೊ ಅದಕ್ಕಾಗಿ ಆ ತಾತ 3 ವರ್ಷ ತಪಸ್ ಕುಂತಿದ್ನಂತೆ. ಕೊನೆಗೆ ಆ ತಾತಗೆ ನಿಧಿ ಸಿಕ್ತ? ಹಣ್ಣು ಏನು ಸಿಗ್ಲಿಲ್ಲ. 3 ವರ್ಷ ಊಟ ಉಪವಾಸ ಏನು ಎಲ್ಲ ಇಲ್ಲಾರ್ದೆ ಆತನ 4-5 ಜನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ. ಸೊ ಇಲ್ಲಿ ನಿಧಿ ಇದೆ ಅಂತೆ, ಬಟ್ ಅದಕ್ಕೆ ಕಾವಲಾಗಿ 7 ಸರ್ಪ್ ಇದೆ ಅಂತೆ. ಇಲ್ಲೊಂದು ಗುಹೆ ಇದೆ, ಆ ಗುಹೆಯಲ್ಲಿ ಇದೆ ಅಂತೆ. ಆ ಗುಹೆ ಎಲ್ಲಿದೆ ಅಂದ್ರೆ ಆ ಕಡೆ ಇದೆ, ಕಾಣ್ತಾ ಇದಲ್ಲ ಆ ಗುಡ್. ಈ ಕಡೆ ಮಾಡಪ್ಪ, ಇಲ್ಲಿ ತೋರಿಸಿದ್ನಲ್ಲ ಆ ಗುಡ್ಡದ ಒಳಗಡೆ ಇದೆ ಅಂತೆ. ಅಂಡ್ ಎಲ್ಲಿದೆ ಏನ್ ಕತೆ ನನಗೂ ಗೊತ್ತಿಲ್ಲ, ಅದು ಇದುವರೆಗೂ ಯಾರಿಗೂ ಕಂಡಿಲ್ಲ. ನಂಗೆ ಗೊತ್ತಾದ್ರೆ ಹೇಳ್ತೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್. ಅಂಡ್ ಹೇಗಿತ್ತು ಅಂಬಾದೇವಿ ಮಠ ಅಂಡ್ ಬೀರಪ್ಪ ದೇವಸ್ಥಾನ? ಇಷ್ಟ ಆಯ್ತು ತಾನೆ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ಮಧ್ಯದಲ್ಲಿ ನಾನು ಒಂದು ಮಾತು ಹೇಳಿದ್ನೆ, ಪೊಲಿಟಿಷಿಯನ್ಸ್ ಬಗ್ಗೆ, ರಾಜಕಾರಣಿಗಳ ಬಗ್ಗೆ. ದಯವಿಟ್ಟು ಅದ್ರಲ್ಲಿ ನೆನಪಿಗಿಟ್ಕೊಳ್ಳಿ. ದೇಶ ಪ್ರೇಮ ಇರಲಿ, ರಾಜಕೀಯ ಪ್ರೇಮ ಅಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂದ್ರೆ ರಾಮರಾಜ್ ಆಗಲ್ಲ. ಶ್ರೀರಾಮನ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಶ್ರೀರಾಮ ರಾಜ್ಯ ಆಗೋದು. ಆಮೇಲೆ ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ, ನಮಗೆ ಅದೆಲ್ಲ ಬೇಡ. ನಮಗೆ ಬೇಕಾಗಿರೋದು ಒಳ್ಳೆ ಸ್ಕೂಲ್ ಅಂಡ್ ಒಳ್ಳೆ ಎಜುಕೇಶನ್, ಒಳ್ಳೆ ಹಾಸ್ಪಿಟಲ್ ಅಂಡ್ ರಸ್ತೆ ರೋಡ್ಗಳು ಇಂಥವು ಬೇಕು. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ತೀನಿ, ಬಾಯ್, ಧನ್ಯವಾದಗಳು.